ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಆಗದೇ ನೋಡ್ತಾ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದರೆ ಹಾಕಿರುವ ಎಲ್ಲ ವರದಿಗಳನ್ನು ತಾವು ಕಾಲಕ್ಕೆ ನೋಟಿಫಿಕೇಷನ್ ತೋರಿಸ್ತದೆ, ಆವಾಗ ತಾವು ನೋಡ್ಬೋದು ಅಂತಕ್ಕಂಥ ವಿಚಾರ. ಜೊತೆಗೆ ಲೈಕ್ ಬಟನ್ ಒತ್ತಿದ ತಕ್ಷಣ ಒಂದು ಹೈಪ್ ಬಟನ್ ಬರ್ತಾಯಿದೆ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡ್ದಂಗೆ ಆಗ್ತದೆ. ದಯವಿಟ್ಟು ಚಾನಲ್ ಪ್ರೋತ್ಸಾಹಿಸಿ ಅಂತೇಳಿ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ. ಈಗಾಗಲೇ ನಮ್ಮ ಚಾನಲ್ ಜೊತೆಗೆ ಸದಾ ಸಂಪರ್ಕದಲ್ಲಿದ್ದು ಹಲವಾರು ವಿಚಾರಗಳನ್ನು ಚಾನಲ್ ಜೊತೆಗೆ ಹಂಚಿಕೊಳ್ತಕ್ಕಂಥ ಬೆಂಗಳೂರಿನ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದಂಥ ಪಿ ವಿಶ್ವನಾಥನವರು ಈ ಸಮುದಾಯಕ್ಕೆ ವಿಶೇಷಚೇತನರಿಗೆ ಅನುಕೂಲಗಳು ಮತ್ತು ವಿಶೇಷಚೇತನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೆಲಸದಲ್ಲಿ ತೊಡಗಿರುವ ಅವರು ರೈಲ್ವೆ ಇಲಾಖೆಯಲ್ಲಿ ಕೆಲವೊಂದು ಸಮಸ್ಯೆಗಳಾದಾಗ, ಅಂದರೆ ರೈಲ್ವೆ ಇಲಾಖೆಯಲ್ಲಿ ಏನಾದರೂ ತೊಂದರೆ ಆದರೆ ಅಥವಾ ಯಾರಾದರೂ ಹರಾಸ್ಮೆಂಟ್ ಮಾಡಿದ್ರೆ ಅಥವಾ ಏನಾದರೂ ಕಿರುಕುಳ ಕೊಟ್ಟರೆ, ಅಲ್ಲೇನಾದರೂ ಕಳ್ಳತನ ಆದರೆ, ಈ ಥರ ಹಲವಾರು ಅಹಿತಕರ ಘಟನೆಗಳಾದಾಗ ಯಾರನ್ನು ಸಂಪರ್ಕಿಸಬೇಕು ಮತ್ತು ಯಾರಿಗೆ ನೀವು ದೂರು ಕೊಡಬೇಕು, ಆ ದೂರು ಕೊಡಬೇಕಾದ್ರೆ ಏನೇನು ಇರಬೇಕು, ಯಾವ್ಯಾವ ದಾಖಲೆಗಳು ನಿಮ್ಮ ಹತ್ರ ಇರಬೇಕು, ಹೀಗೆ ಹಲವಾರು ವಿಚಾರಗಳನ್ನು ನಮ್ಮ ವಿಶೇಷ ಚೇತನರಿಗೆ ಅನುಕೂಲ ಆಗಲಿ. ಯಾಕಂದರೆ ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ವಿಶೇಷ ಚೇತನರಿಗೆ ಹಲವಾರು ಮಾಹಿತಿಗಳನ್ನು ಈಗಾಗಲೇ ಅವರು ಪಡೆದಿರ್ಬೋದು. ಆದರೆ ಈ ಪಡೆಯದೇ ಇರತಕ್ಕಂಥ ವಿಶೇಷ ಚೇತನರಿಗೆ ಮತ್ತು ಇನ್ನೂ ಹೆಚ್ಚುವರಿ ಮಾಹಿತಿ ಪಡಿಬೇಕು ಅಂತಕ್ಕಂಥ ವಿಶೇಷ ಚೇತನರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ವಿಚಾರ ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅದಕ್ಕಾಗಿ ಅವರು ಹೇಳುವಂಥ ಮಾತುಗಳನ್ನು ತಾವೆಲ್ಲ ಗಮನಿಸಿ, ವಿಶೇಷ ಚೇತನರು ರೈಲ್ವೆಯಲ್ಲಿ ಏನಾದರೂ ತೊಂದರೆಗಳಾದರೆ ಈ ಥರ ಅವರು ಕೆಲಸ ಮಾಡಬೇಕು, ಈ ಥರ ದೂರುಗಳು ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿ ಒಂದು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ವರದಿ ತಮಗೆಲ್ಲ ಪ್ರಸಾರ ಮಾಡಿ ರಾಷ್ಟ್ರದಾದ್ಯಂತ ಹೋಗ್ತಕ್ಕಂಥ ವಿಶೇಷಚೇತನರು, ರಾಜ್ಯ ಸುತ್ತಾಡ್ತಕ್ಕಂಥ ವಿಶೇಷಚೇತನರು, ಅದು ರೈಲ್ವೆಯಲ್ಲಿ ಸಂಚರಿಸುವಂಥ ವಿಶೇಷಚೇತನರಿಗೆ ಇದು ಭಾಳ ಉಪಯುಕ್ತ ಮಾಹಿತಿ ಇದೆ, ತಾವೆಲ್ಲ ಗಮನಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಪಿ ವಿಶ್ವನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು ಬೆಂಗಳೂರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡಿದ್ದೀವಿ, ತಾವೆಲ್ಲ ಗಮನಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ನಾನು ಯಶವಂತಪುರ ಸಿಂಧನೂರು ಗಾಡಿಯಲ್ಲಿ ಬರ್ತಾ ಇರ್ತೀನಿ. ಬರೋ ಟೈಮಲ್ಲಿ ಟ್ರೈನಲ್ಲಿ ಮಲಗಿರ್ತೀನಿ. ತಿಪ್ಟೂರು ಬರುತ್ತೆ. ತಿಪ್ಟೂರು ಬಂದಾಗ ಇಬ್ಬರು ಮಹಿಳೆಯರು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾರೆ. ನಾನು ಮಲಗಿರ್ತೀನಿ. ನಾನು ಯಾಕೆ ಇವ್ರು ಬಂದು ಕೂತವ್ರೆ ಅಂತ ನೋಡಿದ್ರೆ, ನಂದು ಪವರ್ ಬ್ಯಾಂಕ್ ಚಾರ್ಜಿಂಗ್ ಇಟ್ಟಿರ್ತೀನಿ. S4 ಸೀಟ್ ನಂಬರ್ ನಂದು. ಚಾರ್ಜಿಂಗ್ ಇಡೋ ಟೈಮಲ್ಲಿ ಅವರು ಬಂದು ಪವರ್ ಬ್ಯಾಂಕಿಗೆ ಕೈ ಹಾಕ್ತಾರೆ. ಅವರು ಕೈ ಹಾಕಿದಾಗ ನಾನು ಎದ್ದೇಳ್ತೀನಿ. ಎದ್ಬಿಟ್ಟು ನೀವು ಯಾರು ಅಂತ ಕೇಳ್ತೀನಿ. ಹೆಣ್ಮಕ್ಳನ್ನ ಕೇಳ್ತೀನಿ. ನಾನು ಕೇಳಿದಾಗ ಅವ್ರು ಹೇಳ್ತಾರೆ ನನ್ನ ಮೇಲೇ ಅವರು ತುಂಬ ಜಾಸ್ತಿ ರ್ಯಾಶ್ ಮಾಡಿಬಿಡ್ತಾರೆ. ರ್ಯಾಶ್ ಮಾಡಿದಾಗ ನನಗೆ ಗೊತ್ತಾಯ್ತು ಇವ್ರು ಕಳ್ಳರು ಅಂತ. ಆದರೆ ಸ್ಲೀಪರ್ ಕೋಚಲ್ಲಿ ಸಿಂಧನೂರು ಗಾಡಿಯಲ್ಲಿ ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಬೇರೆ ಗಾಡಿಯಲ್ಲೆಲ್ಲ ಇದು ನಮ್ಮ ಸ್ಲೀಪರಲ್ಲಿ ಯಾರು ಬರೋಂಗಿಲ್ಲ. ಅದು ರೂಲ್ಸ್ ಪ್ರಕಾರ ಬರೋಂಗೇ ಇಲ್ಲ, ಅಲೋ ಮಾಡೋದಿಲ್ಲ ರೈಲ್ವೆ. ಆದರೆ 16546 ಇದು ಟ್ರೈನಲ್ಲಿ ಈ ಥರ ಬಂದು ಕೂತ್ಕೊಂಡು ನಮ್ಮ ಮೇಲೇ ತುಂಬ ಗಲಾಟೆ ಮಾಡ್ತಾರೆ. ಅವರು ಗಲಾಟೆ ಮಾಡಿದಾಗ ನಮಗೆ ಸ್ವಲ್ಪ ಸಮಸ್ಯೆ ಕೂಡ ಆಗುತ್ತೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ನೇರವಾಗಿ ಚೈನ್ ಎಳಿತೀನಿ. ನಾನು ತುಂಬ ಗಲಾಟೆ ಮಾಡ್ತಾರೆ, ಅಲ್ಲಿ ಚೈನ್ ಎಳಿತೀನಿ. ಅಕ್ಕಪಕ್ಕದಲ್ಲಿರೋರು ಸುಮ್ಮನೆ ಕೂತಿರ್ತಾರೆ. ಅವ್ರ ಪಾಡಿಗೆ ಅವ್ರು ಏನು ಮಾತಾಡೋದಿಲ್ಲ, ಸುಮ್ಮನೆ ಕೂತಿರ್ತಾರೆ. ಅವ್ರು ಏನು ಮಾತಾಡದೇ ಇರೋ ಕಾರಣಾಂತರದಿಂದ ನಾನು ಚೈನ್ ಎಳೆದಾಗ ನೇರವಾಗಿ ಟ್ರೈನ್ ನಿಂತೋಗ್ಬಿಡುತ್ತೆ. ಆ ಗಾಳಿ ಹೋಗ್ತಾ ಇರುತ್ತೆ. ನೇರವಾಗಿ ಗಾರ್ಡ್ ಬರ್ತಾನೆ. ನಾನು ಫೋಟೋ ತೊಗೊಳ್ತಾರೆ. ಗಾರ್ಡ್ ತೊಗೊಂಡ್ಬಿಟ್ಟು ನಾನು ಅವರು ಕನ್ನಡ ಬರೋದಿಲ್ಲ, ಹಿಂದಿ ಬರ್ತದೆ. ಯಾಕಂದರೆ ನಮ್ಮ ವ್ಯವಸ್ಥೆನೇ ನಮ್ಮ ಕರ್ನಾಟಕದ ಬಂದರೆ ಕನ್ನಡ ಯಾರು ಮಾತಾಡ್ತಾರೆ ಆ ಗಾರ್ಡ್ನ ಹಾಕ್ಬೇಕು, ಆದರೆ ಹಾಕೋದಿಲ್ಲ ಅವರು. ಇದು ವ್ಯವಸ್ಥೆ. ಆಮೇಲೆ ಫೋಟೋ ಹೊಡ್ಕೊಂತ ನಾನು ತುಂಬ ನನಗೂ ಜಗಳ ಆಗೋಯ್ತದೆ. ಅಲ್ಲಿ ಜಗಳ ಆದಾಗ ನಾನೇನು ಮಾಡ್ತೇನೆ, ರೈಲ್ವೆ ಸಂಬಂಧಪಟ್ಟ ಸಿಬ್ಬಂದಿಯವ್ರಿಗೆ ಕಾಲ್ ಮಾಡಿ ಆನ್ಲೈನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ನಾನು ಅವ್ರಿಗೆ. ಆ ಕಂಪ್ಲೇಂಟ್ ನಂಬರು ನನ್ನ ಹತ್ರ ಐತೆ. ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಾದಮೇಲೆ ನೆಕ್ಸ್ಟು ನಾನು ಹೋಗಿ ಇಳಿದ್ಬಿಟ್ಟು ಗಾಡಿ ಹತ್ರ ಹೋಗಿ ಕಂಪ್ಲೇಂಟ್ ಬುಕ್ ಕೇಳೋಣ ಅಂತ ಹೋದರೆ ಅಷ್ಟು ಬೇಗ ಟ್ರೈನ್ ಪಾಸ್ ಆಗಿಬಿಡುತ್ತೆ. ಅದು ಸಿಗ್ನಲ್ ಕೊಟ್ಬಿಡ್ತಾರೆ. ಅವನು ಗಲಾಟೆ ಮಾಡ್ತಾ ಇರ್ತಾರಲ್ಲ, ಸಿಗ್ನಲ್ ಕೊಟ್ಬಿಡುತ್ತೆ. ಆಮೇಲೆ ಅಲ್ಲಿ ನಾನು ಗುಬ್ಬಿಯಲ್ಲಿ ಟ್ರೈನ್ ಹೋಗ್ಬಿಡುತ್ತೆ. ಹಿಂದುಗಡೆ ಇನ್ನೊಂದು ಪ್ಯಾಸೆಂಜರ್ ಗಾಡಿ ಬರುತ್ತೆ, ಅರಸೀಕೆರೆ ಚನ್ನಪಟ್ಟಣದ್ದು. ಅದರಲ್ಲಿ ನಾನು ಹತ್ಕೊಂಡು ತುಮಕೂರಿಗೆ ಬರ್ತೀನಿ. ನಾನು ತುಮಕೂರು ಬಂದು ಆಮೇಲೆ ಮತ್ತೆ ನಾನು ಹ್ಯಾಂಡಿಕ್ಯಾಪ್ಸ್ ಕೋಚಲ್ಲಿ ತುಮಕೂರಲ್ಲಿ ಹ್ಯಾಂಡಿಕ್ಯಾಪ್ಸ್ ಕೋಚಲ್ಲಿ ಕೂತ್ಕೊತೀನಿ.
ಅಲ್ಲಿಂದ ನಾನು ನೇರವಾಗಿ KSR ಬೆಂಗಳೂರು ಇಲ್ಲಿಗೆ ಬರ್ತೀನಿ. ನಾನು ಬಂದು ಒಂದು ಕಂಪ್ಲೇಂಟ್ ಬರೀತೀನಿ, ಕಂಪ್ಲೇಂಟ್ ಬುಕ್ಕಲ್ಲಿ ಬರೀತೀನಿ, ನಾನು ಈ ಥರ ಸಮಸ್ಯೆ ಐತೆ ಅಂತ ಬರೀತೀನಿ. ಪ್ರತಿಯೊಬ್ಬರು ನಾನು ಕೇಳೋದು ಏನಪ್ಪ ಅಂದರೆ, ನೀವೆಲ್ಲರೂ ಪ್ರಶ್ನೆ ಮಾಡಬೇಕು. ಹೇಗೆ ಕಂಪ್ಲೇಂಟ್ ಬರೆಯೋದು, ಯಾವ ರೀತಿ ಬರೆಯೋದು, ಇದು ನಮ್ಮ ವ್ಯವಸ್ಥೆನ ಸರಿಪಡಿಸ್ಬೇಕಲ್ವಾ. ಅದರಿಂದ ಈಗ ಎಲ್ಲ ದಾಖಲೆಗಳು ನಮ್ಮ ವಾಹಿನಿಯಲ್ಲಿ ಬರ್ತದೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಟಿಕೆಟ್ ಇರಬೇಕು. ನೀವು ಕಂಪ್ಲೇಂಟ್ ಕೊಡಬೇಕಾದ್ರೆ, ದೂರು ಸಲ್ಲಿಸ್ಬೇಕಾದ್ರೆ ನಿಮ್ಮ ಹತ್ರ ದಾಖಲೆ ಇರಬೇಕು, ಟಿಕೆಟ್ ಇರಬೇಕು. ನೀವು ಟಿಕೆಟ್ ಇದ್ದರೆ ಮಾತ್ರ ಸಾಧ್ಯ ನಿಮಗೆ ಕಂಪ್ಲೇಂಟ್ ತೊಗೊತಾರೆ. ಇಲ್ಲ ನಿಮ್ಮನ್ನೇ ಹೊಡೆದು ಒಳಗಡೆ ಕೂರಿಸ್ಬಿಡ್ತಾರೆ. ಈಗ ವಿಕಲಚೇತನರಿಗೆ ಏನಪ್ಪ ಅಂದರೆ ಪಾಸ್ ಇರುತ್ತೆ, ಪಾಸ್ ತೋರಿಸ್ತಾರೆ, ರೈಲ್ವೆ ಪಾಸ್. ನಾನು ಫ್ರೀ ಯಾರಿಗೂ ಕೊಡೋದಿಲ್ಲ. ತುಂಬ ಅತಿ ಕಡಿಮೆ ದರದಲ್ಲಿದೆ, ನೀವು ಫ್ರೀನೇ ತಗೊಳ್ಳಂಗಿಲ್ಲ. ತುಂಬ ವಿನಾಯಿತಿ ಕೊಡ್ತಾರೆ. ರೈಲ್ವೆ ಅದರಲ್ಲಿ ಇರೋ ವಿಕಲಚೇತನಿಗೆ ಅನುಕೂಲ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ. ಇದ್ರಿಗೂ ಮುಂದಕ್ಕೂ ಮಾಡಲ್ಲ, ಹಿಂದಕ್ಕೂ ಮಾಡೋಕ್ಕಾಗೋದಿಲ್ಲ. ಅಷ್ಟೊಂದು ರೈಲ್ವೆದವ್ರಿಗೆ ವಿಕಲಚೇತರು ರೈಲ್ವೆದವ್ರು ಕೊಡ್ತಾರೆ. ಅದರಿಂದ ನಾನು ಏನು ಹೇಳೋದು, ಪ್ರತಿಯೊಬ್ಬರು ನಿಮ್ಗೇನು ಮಾಡೋದು ಅಂದರೆ, ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಡಿ, ವಿಕಲಚೇತನ ಅನುಕೂಲ ಆಗಲಿ. ಅಂಗವಿಕಲರು ಬೋಗಿಯಲ್ಲಿ ಕೂತ್ಕೊಂಡ್ರೆ ನೀವು ಟಿಕೆಟ್ ತೊಗೊಳ್ಬೇಕು. ನೀವು ಟಿಕೆಟ್ ತೊಗೊಳ್ಳಿಲ್ಲ ಅಂದ್ರೆ ಹೆಂಗಾಗ್ತದೆ? ನಾನು ಬಂದು ಈಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನು ಈಗಾಗಲೇ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ. ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ಅಂಗವಿಕಲರಿಗೆ ಏನೇ ಸಮಸ್ಯೆ ಆದರೂ ಒಳಗಡೆ ಕಂಪ್ಲೇಂಟ್ ಕೊಟ್ಟರೆ, ಕಂಪ್ಲೇಂಟ್ ಬುಕ್ ಇದೆ ಅಲ್ಲಿ. ನಾವು ಸ್ಟೇಷನ್ ಹತ್ರ ಬಂದರೆ, ನಾನು ಒಳಗಡೆ ವೀಡಿಯೋ ಮಾಡ್ತಿದ್ದೆ, ಅದು ಕಟ್ಟಾಗಿ ಡಿಸ್ಕನೆಕ್ಟ್ ಆಗೋಯ್ತು ನನಗೆ. ಅದರಲ್ಲಿ ತುಂಬ ವಿವರಣವಾಗಿ ಒಳಗಡೆ ನಾನು ವೀಡಿಯೋ ಮಾಡಿದ್ದೆ. ಅದರಿಂದ ನಾನು ಏನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ವಿಕಲಚೇತನರು ಪ್ರತಿಯೊಬ್ಬರು ಟಿಕೆಟ್ ತೊಗೊಳ್ಳಿ. ಕಂಪ್ಲೇಂಟ್ ಬುಕ್ ಇದೆ, ರೈಲ್ವೆ ಸ್ಟೇಷನ್ಗೆ ಬಂದು ನಾವು ಟಿಕೆಟ್ ತೊಗೊಂಡು ಬಂದರೆ ಅಲ್ಲಿ ಕಂಪ್ಲೇಂಟ್ ಬುಕ್ಗಳಿದ್ರು, ಅಲ್ಲಿ ಕೊಡ್ತಾರೆ. ಕೊಟ್ಟಾಗ ನಾನು ಫೋಟೋನ ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ಎಲ್ಲಿ ಆಫೀಸ್ ಇದೆ ಅಂತೆಲ್ಲ ನಾನು ಈಗ ನಮ್ಮ ವಾಹಿನಿಯಲ್ಲಿ ಬರುತ್ತೆ. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ, ಭಯ ಪಡೋದು ಬೇಡ. ನಮ್ಮ ಹಕ್ಕುಗಳನ್ನ ನಾವು ತಗೊಳ್ಬೇಕಲ್ವಾ. ನಮ್ಮ ಹಕ್ಕುಗಳನ್ನ ನಾವು ತಗೊಳ್ದೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗ್ತದೆ. ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ. ರೈಲ್ವೆದಲ್ಲಿ ತುಂಬ ಅನುಕೂಲಗಳಿದೆ, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕಲ್ವಾ. ಅಂಗವಿಕಲರಿಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅಂತ ನಾನು ಲೆಟ್ರಲ್ಲಿ ಹಾಕಿದ್ದೀನಿ ನಾನು. ಅದರಿಂದ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ. ನಮ್ಮ ವಾಹಿನಿಯಲ್ಲಿ ಈಗ ಬರ್ತದೆ. ಇನ್ನು ಹೆಚ್ಚಿನ ವಿಡಿಯೋಗಳನ್ನ ನೀವು ನೋಡ್ತಾ ಇರಿ. ನಾನು ಎಲ್ಲ ರೈಲ್ವೆದಲ್ಲಿ ಹೇಗೆ ಮಾಡಬೇಕು, ನಮ್ಮದು ಏನಿದೆ, ನಾವು ಹೇಗೆ ಪ್ರಶ್ನೆ ಮಾಡಬೇಕು ಅಂತ ಇನ್ನೂ ನಾನು ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟು ನೋಡಿ. ಮೆಜೆಸ್ಟಿಕಲ್ಲಿ ಇದ್ದೀನಿ ನಾನು, KSR ಮೆಜೆಸ್ಟಿಕಲ್ಲಿ ಇದ್ದೀನಿ ನೋಡಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಅಲ್ಲಿಗಿದ್ದೀನಿ. ಈಗ ಪ್ರತಿಯೊಬ್ಬರು ಪ್ರಶ್ನೆ ಮಾಡೋಣ, ನಮ್ಮ ವಾಹಿನಿಯಲ್ಲಿ ಬರುತ್ತೆ. ಧನ್ಯವಾದ, ಶುಭ ದಿನ.